ಥೈರಾಯ್ಡ್ ಇಂಬ್ಯಾಲೆನ್ಸಿಗೆ ಸಹಾಯಕವಾಗುವಂತಹ ಆಸನಗಳ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ನಿಂತುಕೊಂಡು ಮಾಡುವಂತಹ ಅಭ್ಯಾಸಗಳಲ್ಲಿ ಮೊದಲನೇದಾಗಿ ಊರ್ಧ್ವ ತಾಡಾಸನವನ್ನು ಅಭ್ಯಾಸ ಮಾಡೋಣ. ಶ್ವಾಸ ತೆಗೆದುಕೊಳ್ಳುತ್ತಾ ಕಾಲನ್ನ 1 ಫೂಟ್ನಷ್ಟು ದೂರ ಇಟ್ಕೊಳ್ಳಿ ಅಥವಾ ಶೋಲ್ಡರ್ ಬಿಡ್ತೆ ಪಾರ್ಟ್ ಇಟ್ಕೊಳ್ಳಿ. ಆಮೇಲೆ ಎರಡೂ ಕೈಗಳನ್ನ ಇಂಟರ್ಲಾಕ್ ಮಾಡಿಕೊಂಡು ಮುಂದೆ ಇಟ್ಕೊಳ್ಳಿ. ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕೈಯನ್ನ ಮೇಲಕ್ಕೆತ್ತಿ ಮೇಲಕ್ ಭಾಗಕ್ಕೆ ತಿರುಗಿಸಿ ಹಾಗೆ ತಲೆಯನ್ನ ಆರ್ಚ್ ಮಾಡಿ. ಸಾಧ್ಯ ಆದಷ್ಟು ದೀರ್ಘ ಉಸಿರಾಟ ಮಾಡಿ, ಉಜ್ಜಾಯಿ ಉಸಿರಾಟ ಮಾಡಿದ್ರೆ ಒಳ್ಳೇದು. ಈ ರೀತಿ ಆರ್ಚ್ ಮಾಡೋದ್ರಿಂದ ಥೈರಾಯ್ಡ್ ಗ್ಲ್ಯಾಂಡಿಗೆ ಸಹಾಯಕ ಆಗ್ತದೆ. 5 ಶ್ವಾಸ ಆದ್ಮೇಲೆ ಶ್ವಾಸ ಬಿಡ್ತಾ ಕೈಗಳನ್ನ ಕೆಳಕ್ಕೆ ತಗೊಂಡು ಬನ್ನಿ. ಮುಂದೆ ನೋಡಿ. ಈ ಅಭ್ಯಾಸವನ್ನ 2-3 ಬಾರಿ ರಿಪೀಟ್ ಮಾಡಬಹುದು. ಮುಂದಿನ ಅಭ್ಯಾಸ ಪರಿವೃತ್ತ ತ್ರಿಕೋನಾಸನ. ಶ್ವಾಸ ತೆಗೆದುಕೊಳ್ಳುತ್ತಾ ಬಲಕಾಲನ್ನ ಬಲಗಡೆಗೆ 1 ಮೀಟರ್ನಷ್ಟು ದೂರ ಇಡಬೇಕು. ಕೈಗಳನ್ನ ಶೋಲ್ಡರ್ ಲೆವೆಲ್ ತನಕ ಇಟ್ಕೊಳ್ಬೇಕು. ಶ್ವಾಸ ಬಿಡ್ತಾ ಬಲಪಾದವನ್ನ ಬಲಗಡೆಗೆ ತಿರುಗಿಸಿ ಎಡಪಾದವನ್ನ 45 ಡಿಗ್ರಿ ತಿರುಗಿಸ್ಬೇಕು. ಹಾಗೆ ಟ್ವಿಸ್ಟ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ಬಲಗಡೆಗೆ ಬಗ್ಗಿ ಎಡಕೈಯಿಂದ ಬಲಕಾಲ ಪಾದವನ್ನ ಅಥವಾ ಕೈಯನ್ನ ನೆಲದಲ್ಲಿ ಊರಿ ಬಲಕೈಯ ಬೆರಳ ತುದಿಯನ್ನು ನೋಡ್ತಾ 5 ಉಸಿರಾಟ ಅಭ್ಯಾಸ ಆದ್ಮೇಲೆ ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ, ಪಾದವನ್ನ ಮುಂದಕ್ಕೆ ತಿರುಗಿಸಿ. ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಿ. ಎಕ್ಸೇಲ್ ಟ್ವಿಸ್ಟ್ ಮಾಡ್ತಾ ಬಗ್ಗಿ ಬಲಕೈಯನ್ನ ಎಡಪಾದದ ಎಡಗಡೆಗೆ ಊರಿ ಎಡಕೈ ಬೆರಳ ತುದಿಯನ್ನು ನೋಡ್ತಾ 5 ಶ್ವಾಸ ಮಾಡಿ. 5 ಶ್ವಾಸ ಆದ ಮೇಲೆ ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ. ಶ್ವಾಸ ಬಿಡ್ತಾ ಬಲಕಾಲನ್ನ ಎಡಕಾಲಿಗೆ ಜೋಡಿಸಿ. ಮುಂದಿನ ಅಭ್ಯಾಸ ಪ್ರಸಾರಿತ ಪಾದೋತ್ಥಾನ. ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನ 1.5 ಕಾಲಿನಷ್ಟು ದೂರ ಇಟ್ಕೊಳ್ಳಿ. ಸೊಂಟದ ಮೇಲೆ ಕೈಯನ್ನು ಇಟ್ಕೊಳ್ಳಿ. ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಕೈಯನ್ನ ನೆಲದ ಮೇಲೆ ಇಡಿ. ಇನ್ನು ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ ಎತ್ತಿ ಮೇಲೆ ನೋಡಿ. ಶ್ವಾಸ ಬಿಡ್ತಾ ಹಣೆಯ ಮೇಲ್ಭಾಗವನ್ನ ಕೈಯ ಮಧ್ಯದಲ್ಲಿ ನೆಲದಲ್ಲಿಡಿ. ದೀರ್ಘ ಉಸಿರಾಟ ಮಾಡ್ತಾ ನಿಧಾನವಾಗಿ ನೆತ್ತಿಯನ್ನ ನೆಲಕ್ಕೆ ತಾಗಿಸ್ಲಿಕ್ಕೆ ಟ್ರೈ ಮಾಡಿ. ನಾಸಾಗ್ರ ದೃಷ್ಟಿ ಮಾಡ್ತಾ 5 ಶ್ವಾಸ. ಸಾಧ್ಯ ಆದಷ್ಟು ಮಟ್ಟಿಗೆ ಈ ಅಭ್ಯಾಸವನ್ನ ಮಾಡ್ತಾ ಸಾಮರ್ಥ್ಯವನ್ನ ಹೆಚ್ಚು ಮಾಡ್ಕೊಳ್ಬೇಕು. 5 ಶ್ವಾಸ ಆದ ಕೂಡ್ಲೆ ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ ಎತ್ತಿ ಅರ್ಧ ಮೇಲೆ ಬನ್ನಿ. ಶ್ವಾಸ ಪೂರ್ತಿ ಬಿಡಿ. ಶ್ವಾಸ ತೆಗೆದುಕೊಳ್ಳುತ್ತಾ ಪೂರ್ತಿ ಮೇಲೆ ಬನ್ನಿ. ಸೊಂಟದ ಮೇಲೆ ಕೈಯನ್ನು ಇಟ್ಕೊಳ್ಳಿ. ಶ್ವಾಸ ಬಿಡ್ತಾ ಬಲಕಾಲನ್ನ ಎಡಕಾಲಿಗೆ ಜೋಡಿಸಿ. ಇನ್ನು ಉತ್ಕಟಾಸನದ ಅಭ್ಯಾಸ ಮಾಡೋಣ. ಕಾಲನ್ನ 1 ಫೂಟ್ನಷ್ಟು ದೂರ ಇಟ್ಕೊಳ್ಬಹುದು ಬೇಕಾದ್ರೆ, ಅಥವಾ ಜೋಡಿಸಿಕೊಂಡೇ ಅಭ್ಯಾಸ ಮಾಡಬಹುದು. ಶ್ವಾಸ ತೆಗೆದುಕೊಳ್ಳುತ್ತಾ ಮಂಡಿಯನ್ನ ಅರ್ಧ ಬಗ್ಗಿಸಿ ಎರಡೂ ಕೈಯನ್ನ ನೇರವಾಗಿ ಮೇಲಕ್ಕೆತ್ತಿ ನಮಸ್ತೆ ಮಾಡಬೇಕು. ಹಾಗೆ ತಲೆಯನ್ನ ಆರ್ಚ್ ಮಾಡಬೇಕು. 5 ಉಸಿರಾಟ ಮಾಡಿ. ಈ ಅಭ್ಯಾಸವನ್ನು ಮಾಡುವುದರಿಂದ ಕುತ್ತಿಗೆಗೆ ಉತ್ತಮವಾದ ಸ್ಟ್ರೆಚ್ ಸಿಗ್ತದೆ ಹಾಗೂ ಥೈರಾಯ್ಡ್ ಗ್ರಂಥಿಗೆ ನಾರ್ಮಲ್ ಫಂಕ್ಷನಿಂಗ್ ಮಾಡಲು ಸಹಾಯ ಮಾಡ್ತದೆ. ಎಕ್ಸೇಲ್ ಕೈಗಳು ಕೆಳಕ್ಕೆ ಬರಲಿ, ಬೆನ್ನನ್ನು ನೇರ ಮಾಡಿ. 2-3 ರೌಂಡ್ ಈ ಅಭ್ಯಾಸವನ್ನ ಮಾಡಬಹುದು. ಈಗ ಪರಿವೃತ ಭಂಗಿಯ ಅಭ್ಯಾಸ ಮಾಡೋಣ. ಶ್ವಾಸ ತೆಗೆದುಕೊಳ್ಳುತ್ತಾ ಕಾಲನ್ನ 1 ಫೂಟ್ನಷ್ಟು ದೂರ ಇಡಿ ಅಥವಾ ಶೋಲ್ಡರ್ ಬಿಡ್ತೆ ಪಾರ್ಟ್ ಇಟ್ಕೊಳ್ಳಿ. ಹಾಗೆ ಕೈಯನ್ನ ಮುಂದಕ್ಕೆ ಇಂಟರ್ಲಾಕ್ ಮಾಡ್ಕೊಳ್ಳಿ. ಇನ್ಹೇಲ್ ಎರಡೂ ಕೈಯನ್ನ ನೇರವಾಗಿ ಮೇಲಕ್ಕೆತ್ತಿ ತಲೆಯನ್ನ ಆರ್ಚ್ ಮಾಡಿಟ್ಕೊಳ್ಳಿ. ಎಕ್ಸೇಲ್ ಬಲಗಡೆಗೆ ಸಾಧ್ಯ ಆದಷ್ಟು ಟ್ವಿಸ್ಟ್ ಮಾಡಿ ಮೇಲೆ ನೋಡ್ತಾ 5 ಉಸಿರಾಟ ಮಾಡಿ. ಸೊಂಟದ ಭಾಗ ಆದಷ್ಟು ಸ್ಟೇಬಲ್ ಆಗಿರ್ಲಿ. 5 ಉಸಿರಾಟ ಆದ ಕೂಡ್ಲೆ ಇನ್ಹೇಲ್ ಮುಂದಕ್ಕೆ ತಿರುಗಬೇಕು. ಹಾಗೆ ಎಕ್ಸೇಲ್ ಎಡಗಡೆಗೆ ಟ್ವಿಸ್ಟ್ ಮಾಡ್ಕೊಳ್ಳಿ. ದೀರ್ಘ 5 ಉಸಿರಾಟ. 5 ಉಸಿರಾಟ ಆದ ನಂತರ ಶ್ವಾಸ ತೆಗೆದುಕೊಳ್ಳುತ್ತಾ ಮುಂದೆ ತಿರುಗಿ ಶ್ವಾಸ ಬಿಡ್ತಾ ಕೈಯನ್ನ ನಿಧಾನವಾಗಿ ಕೆಳಕ್ಕೆ ತಗೊಂಡು ಬನ್ನಿ. ಮುಂದೆ ನೋಡಿ.